ಜೈ ಶ್ರೀರಾಮ್. ನನ್ನ ಆತ್ಮೀಯ ಸ್ನೇಹಿತರಿಗೆಲ್ಲರಿಗೂ ನಮ ಶಿವಾಯ ನಮ ಶಿವಾಯ. ಸಾಧು ಸಂತರಿಗೂ ಋಷಿ ಮುನಿಗಳಿಗೂ ನಮ ಶಿವಾಯ ನಮ ಶಿವಾಯ. ನಾನು ನಿಮ್ಮ ಆತ್ಮೀಯ ಸ್ನೇಹಿತ ಚಂದ್ರಕಾಂತ್ ಯೋಗ ಗುರು ಜಪ್ಪುಗಡುಪಾಡಿ ತೋಟಮಂಗಳೂರು. ನಿಮಗೆಲ್ಲರಿಗೂ ಇವತ್ತು ವಿಶೇಷವಾದ ಒಂದು ಮಾಹಿತಿ ಏನು ಅಂತ ಕೇಳಿದರೆ, ನೋಡಿ, ಜನರಿಗೆ ಹಳೆಯದನ್ನು ಕೆದಕುವಂಥ ಒಂದು ಬಾರಿಮಲ್ಲ ಒಂದು ವಿಶೇಷ. ಅವರಿಗೆ ಕೃತಯುಗದಲ್ಲಿ ಏನಾಯಿತು, ತ್ರೇತಾಯುಗದಲ್ಲಿ ಏನಾಯಿತು, ದ್ವಾಪರ ಯುಗದಲ್ಲಿ ಏನಾಯಿತು, ಅದು ಅವ್ರಿಗೀಗ ಬೇಕು. ನಿಜವಾಗಿದು ಬೇಕಾ? ರಾಮದೇವರು ಮಾಂಸ ತಿಂದಿದ್ದಾರೆ, ಕೃಷ್ಣದೇವರು ಮಾಂಸ ತಿಂದಿದ್ದಾರೆ. ನನಗೆ ಗೊತ್ತಿದ್ದ ಪ್ರಕಾರ ರಾಮದೇವರು ಕಾಡಿನಲ್ಲಿ ಯಾವ ಕಾರಣಕ್ಕೂ ಮಾಂಸಾಹಾರ ಆಗಲಿ ಬೇಯಿಸಿದ ಅಡಿಗೆಯನ್ನು ತಿಂದೇ ಇಲ್ಲ. ಸಸ್ಯಾಹಾರ ಫಲಾಹಾರ ತಿಂದಿದ್ದಾರೆ. ಮತ್ತು ಕೃಷ್ಣನ ಕಾಲದಲ್ಲಿ ಬರುವಾಗ ಯುದ್ಧ ನಡೆಯುವಂಥ ಸಂದರ್ಭದಲ್ಲಿ ಕುರುಕ್ಷೇತ್ರದಲ್ಲಿ ಎಲ್ಲ ಆಹಾರ ತಿಂದು ಅಂದರೆ ಯುದ್ಧ ಆಗುವುದಲ್ವಾ. ಆ ಕಡೆಗೂ ಜನ ಸಾಯ್ತಾರೆ, ಈ ಕಡೆಯಲ್ಲೂ ಜನ ಸಾಯ್ತಾರೆ. ಕೃಷಿ ಮಾಡಲಿಕ್ಕೆ ಆಗುವುದಿಲ್ಲ, ಎಲ್ಲ ತಯಾರಿದ್ದ ಜಿನ್ಸಿ ಎಲ್ಲ ಮುಗಿದಿದೆ. ಹಾಗಾದರೆ ಕೊನೆಗೆ ಏನು ಮಾಡುವುದು? ಮಾಂಸ ತಿನ್ನೋದೇ ಉಪಾಯ ಇಲ್ಲ. ತಿಂದಿದ್ದಾರೆ, ಬದುಕಬೇಕಲ್ವ, ಯುದ್ಧ ಮಾಡಬೇಕಲ್ವ. ಅದನ್ನು ಇಟ್ಕೊಂಡು ನಾವು ಈ ಕಾಲದಲ್ಲಿ ಅದರ ಬಗ್ಗೆ ನಾವು ಯಾಕೆ ಚರ್ಚೆ ಮಾಡಬೇಕು? ಅಗತ್ಯ ಉಂಟಾ? ಪ್ರಶ್ನೆಯಲ್ಲಿ ನಮ್ಮ ಹತ್ರ ಬಂದರೂ ಕೂಡ ಅವರ ವೈಯಕ್ತಿಕ ವಿಚಾರ ಮಾತನಾಡಿ ಕೊನೆಗೆ ಬರ್ತಾರೆ ರಾಮದೇವರ ವಿಷಯಕ್ಕೆ. ಅವರು ಮಾಂಸ ತಿಂದಿದ್ದಾರೆ, ಅದು ನಮಗೆ ಅಗತ್ಯ ಇಲ್ಲ. ಅವರ ಆದರ್ಶ ಪಾಲನೆಯನ್ನು ಮಾಡಬೇಕು. ಅವರು ಅರಮನೆಯಲ್ಲಿರುವಾಗ ಹೇಗೆ ಬದುಕಿದ್ದಾರೆ, ಕಾಡಿನಲ್ಲಿ ಹೇಗೆ ಬದುಕಿದ್ದಾರೆ, ಅವರ ಸಮಾಧಾನದ ಗುಣಗಳನ್ನು ನಾವು ನಮ್ಮ ಜೀವನಕ್ಕೆ ತೆಗೆದುಕೊಳ್ಳಬೇಕು. ಇನ್ನು ಕೆಲವರು ಮದುವೆಯ ವಿಷಯಕ್ಕೆ ಬಂದಾಗ ನಾನು ವಿಚ್ಛೇದನ ಕೊಡ್ತಿದ್ದೇನೆ. ಯಾಕೆ ಅಂತ ಕೇಳಿದರೆ, ನಮ್ಮ ಕೃಷ್ಣದೇವರು 16,108 ಮದುವೆಯಾಗಿದ್ದಾರೆ, ನಾನೊಂದು ವಿಚ್ಛೇದನ ಕೊಟ್ಟು ಇನ್ನೊಂದು ಮದುವೆ ಆದರೆ ಏನು ಅಂತ. ನೋಡಿ, ಕೃಷ್ಣದೇವರು ಮಾಡಿದಂಥ ಒಂದು ಸಾಹಸವನ್ನು ನಮಗೆ ಮಾಡಲಿಕ್ಕೆ ಆಗ್ತದ? 16,000 ಮದುವೆ ಆಗಿದ್ದರೂ ಕೂಡ 16,108 ಮನೆಯಲ್ಲಿ ಕೂಡ ಅವರು ಸಂಸಾರ ನಡೆಸಿದ್ದಾರೆ. ಒಂದೊಂದು ಹೆಂಡತಿಗೂ 10 ಮಕ್ಕಳು ಇದ್ದಾರೆ. ಅವರು ಮಾಡಿದಾಗೆ ನಮಗೆ ಮಾಡಲಿಕ್ಕೆ ಆಗ್ತದ? 16,000 ಒಂದು ಬಂಧನದಲ್ಲಿರುವಂಥ ಹುಡುಗಿಯರನ್ನು ರಕ್ಷಣೆ ಮಾಡಿ ಕೊನೆಗೆ ಆ ಹೆಣ್ಣು ಮಕ್ಕಳು ಹೇಳಿದ್ದಾರೆ, ನಮಗೆಲ್ಲ ನೀವೇ ಗಂಡ ಆಗಬೇಕು ಅಂತ ವಿನಂತಿ ಮಾಡಿಕೊಂಡಾಗ ಅವರ ರಕ್ಷಣೆಗೋಸ್ಕರ ಅವರು ಮದುವೆಯಾಗಿದ್ದಾರೆ. ನಮಗೆ ಒಂದು ಹೆಂಡತಿಯನ್ನೇ ಸಾಕಲಿಕ್ಕೆ ಆಗುವುದಿಲ್ಲ. ನಾವು ಕೃಷ್ಣ ಪರಮಾತ್ಮನ ಬಗ್ಗೆ ಮಾತಾಡ್ತೇವೆ. ಕೃಷ್ಣ ಪರಮಾತ್ಮ 7 ವರ್ಷದ ಮಗ ಇರುವಾಗ ಗೋವರ್ಧನ ಪರ್ವತವನ್ನು ಕಿರುಬೆರಳಲ್ಲಿ ಎತ್ತಿದ್ದಾರೆ. ನಮಗೆ ಊಟದ ಬಟ್ಟಲನ್ನು ಎತ್ತಲಿಕ್ಕೆ ಸಾಧ್ಯ ಇಲ್ಲ, ಅದನ್ನು ನಾವು ಎಷ್ಟೋ ಸಲ ಬೀಳಿಸಿದ್ದೇವೆ. ಇನ್ನು ನಾವು ಚೇಳು ಜಿರಳೆ ನೋಡುವಾಗ ಹೆದರ್ತೇವೆ, ನಾವು ಗೊತ್ತುಂಟು ನಿಮಗೆ. ಆದರೆ ಕೃಷ್ಣ ಪರಮಾತ್ಮ ಯಮುನಾ ನದಿಯಲ್ಲಿರುವಂಥ ಕಾಲಿಯ ಮರ್ದನವನ್ನು ಮಾಡಿದ್ದಾರೆ. ನಮಗೆ ಸಾಧ್ಯತೆ ಉಂಟಾ? ಇಲ್ಲ. ಹಾಗಾದರೆ ಕೃಷ್ಣ ಪರಮಾತ್ಮ ಮಾಡಿದ್ದನ್ನು ನಮಗೆ ಮಾಡಲಿಕ್ಕೆ ಆಗ್ತದಾ? ಅದನ್ನು ಈಗ ಹೇಳುವಂಥ ಅಗತ್ಯತೆ ಆದರೂ ಏನು? ನಾವು ಸಂತೋಷವಾಗಿ ಖುಷಿಯಾಗಿ ಬದುಕಬೇಕೇ ವಿನಃ ಅದನ್ನೆಲ್ಲ ನಾವು ಕೆದಕಲಿಕ್ಕೆ ಯಾಕೆ ಹೋಗಬೇಕು? ಅಗತ್ಯ ಇಲ್ಲ. ಇನ್ನು ಕೆಲವರು ಮುಸ್ಲಿಂ ಬಾಂಧವರು ಬರ್ತಾರೆ, ಅವರು ಬಂದು ಹೇಳುವುದೇ ಬೇರೆ. ನಾನು ನನ್ನ ಮೊದಲ ಹೆಂಡತಿಗೆ ತಲಾಖ್ ಕೊಡ್ತಾ ಇದ್ದೇನೆ, ಇನ್ನೊಂದು ಹೆಂಡತಿಯನ್ನು ಹೆಣ್ಣನ್ನು ಮದುವೆ ಮಾಡಲಿಕ್ಕೆ ಹೋಗ್ತೇನೆ. ಗುರುಜಿ, ನೀವು ಏನಾದರೂ ಅವಳಿಗೆ ಕೊಡುವಂಥ ಹಣವನ್ನು ತಪ್ಪಿಸಬೇಕು, ಮೊದಲ ಹೆಂಡತಿಗೆ ಕೊಡುವುದಿಲ್ಲ ನಾನು ಅಂತ ಹೇಳ್ತಾರೆ. ಯಾಕೆ ಮಾರಾಯರೆ ನೀವು ಈ ಥರ ತಲಾಖ್ ಅಂತ ಮಾಡ್ತಾ ಹೋಗ್ತಾ ಇದ್ದೀರಿ ಅಂತ ಕೇಳಿದಾಗ ಅವರು ಹೇಳ್ತಾರೆ, ಮಹಮ್ಮದ್ ಪೈಗಂಬರರು ಹೇಳಿದ್ದಾರೆ ನಮಗೆ, 9 ನಾನು ಮದುವೆಯಾಗಿದ್ದೇನೆ,
ನೀವೊಂದು 4 ಮದುವೆಯನ್ನಾದರೂ ಆಗಿ ಅಂತ. ಎಂಥ ಮೂರ್ಖತನದು. ಇವರು ನಿಜವಾಗಿಯೂ ಕುರಾನನ್ನು ಅಧ್ಯಯನವೇ ಮಾಡಿಲ್ಲ. ಮಹಮ್ಮದ್ ಪೈಗಂಬರರು ಅವತ್ತಿನ ಕಾಲಕ್ಕೆ ಅವರು 9 ಮದುವೆ ಆಗಿದ್ದಾರೆ. ಮೊದಲ ಹೆಂಡತಿಯ ಹೆಸರು ಖದೀಜಮ್ಮ. ಮಹಮ್ಮದ್ ಪೈಗಂಬರರಿಗೆ 20 ವರ್ಷ ಪ್ರಾಯ ಇರುವಾಗ 40 ವರ್ಷದ ಹೆಂಗಸನ್ನು ಮದುವೆ ಮಾಡಿದ್ದಾರೆ ಅವರ ರಕ್ಷಣೆಗೋಸ್ಕರ. ಇನ್ನು ಅವರು 8 ಮದುವೆಯನ್ನು ಆಗಿದ್ದಾರೆ. ಆ ಕಾಲದಲ್ಲಿ ಅವರು 9 ಮದುವೆ ಆಗಿದ್ದಾರೆ ರಕ್ಷಣೆಗೋಸ್ಕರ. ಆ ಕಾಲದಲ್ಲಿ ಯುದ್ಧಗಳು ಆಗುತ್ತಿದ್ದವು. ಆವಾಗ ಗಂಡಸರು ಸಾಯುತ್ತಿದ್ದಾರೆ. ಹೆಂಗಸರ ರಕ್ಷಣೆ ಮಾಡಲಿಕ್ಕೆ ಒಬ್ಬರು 4 ಮದುವೆ ಆಗಿ ಅಂತ ಅವರು ಆ ಕಾಲದಲ್ಲಿ ಹೇಳಿದ್ದಾರೆ. ಈ ಕಾಲದಲ್ಲಿ ನಾವೆಲ್ಲ ಸಾಯ್ತಿದ್ದೇವಾ? ಯುದ್ಧ ಆಗ್ತಾ ಉಂಟಾ? ಹಾಗಾದರೆ 3-4 ನಾವು ಮದುವೆಯಾಗಿ ಹೆಣ್ಣು ಮಕ್ಕಳಿಗೆ ಸಣ್ಣ ಸಣ್ಣ ವಿಷಯದಲ್ಲಿ ಹೆಂಡತಿಗೆ ತಲಾಖು ಕೊಟ್ಟಾಗ ಅವರ ಮುಂದೆ ಭವಿಷ್ಯ ಏನಾಗಬೇಕು? ಒಂದು ಸ್ವಲ್ಪ ಆದರೂ ನಾವು ಆಲೋಚನೆ ಮಾಡ್ತೇವಾ? ಇನ್ನು ಮುಂದೆ ಆದರೂ ಈ ಸಿಲ್ಲಿ ವಿಷಯಗಳನ್ನು ತಲೆಯಿಂದ ಕಿತ್ತಾಗಿ ಜೀವನದಲ್ಲಿ ಸಂತೋಷವಾಗಿ ಆನಂದವಾಗಿ ನಾವೆಲ್ಲರೂ ಬದುಕಬೇಕಾದರೆ ಒಂದು ಹೆಂಡತಿಯನ್ನು ಮಕ್ಕಳ ಜೊತೆಗೆ ಸಂತೋಷವಾಗಿ ಕೂಡಿ ಬದುಕುವ ಒಂದು ಪ್ರಯತ್ನವನ್ನು ಮಾಡುವ. ಕೃಷ್ಣ ಮಾಂಸ ತಿಂದಿದ್ದಾರಾ, ರಾಮ ಮಾಂಸ ತಿಂದಿದ್ದಾರಾ, ಇದೆಲ್ಲ ವಿಷಯವನ್ನು ಕೆದಕುವ ಅಗತ್ಯವಿಲ್ಲ ನಮಗೆ. ಹಾಗಾದರೆ ನಾನು ಹೇಳಿದ ಮಾತು ನಿಮಗೆ ಸರಿ ಅಂತ ಅನಿಸಿದರೆ 4 ಜನರಿಗೆ ಹಂಚಿ. ಹಾಗೆಯೇ ನನ್ನನ್ನು ನೇರವಾಗಿ ಭೇಟಿ ಮಾಡಬೇಕಾದರೆ ನನ್ನ ಫೋನ್ ನಂಬರ್ ಬರೆದಿಟ್ಟುಕೊಳ್ಳಿ, 9880254627. ಜೈ ಶ್ರೀರಾಮ್.